ನಮಸ್ಕಾರ ಗೆಳೆಯರೆ. ಮಿಡಲ್ ಈಸ್ಟ್ನಲ್ಲಿ ಈಗ ನಡೀತಾ ಇರುವ ಉದ್ವಿಗ್ನತೆ ಇಡೀ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸಿದೆ. ಆದರೆ ಈ ಯುದ್ಧದ ಅಬ್ಬರದ ನಡುವೆ ಒಂದು ವಿಚಾರ ಹೊರಬಂದಿದ್ದು, ಅದು ಇಡೀ ಗಲ್ಫ್ ರಾಷ್ಟ್ರಗಳ ನಿದ್ದೆಯನ್ನ ಗೆಡಿಸಿದೆ. ಗೆಳೆಯರೆ, ಪ್ರಸ್ತುತ ಅಲ್ಲಿ ಚರ್ಚೆ ಆಗ್ತಾ ಇರುವುದು ಬರೀ ಯುದ್ಧದ ಬಗ್ಗೆ ಅಲ್ಲ, ಬದಲಿಗೆ ಅವರ ಭವಿಷ್ಯ ಮತ್ತು ಸುರಕ್ಷತೆಯ ಬಗ್ಗೆ. ಅಸಲಿಗೆ ವಿಷಯ ಏನಪ್ಪಾ ಅಂತಂದ್ರೆ, ಸೌದಿ ಅರೇಬಿಯಾದ ಮಿಲಿಟರಿ ಮತ್ತು ರಕ್ಷಣಾ ತಜ್ಞರು ಈಗ ಒಂದು ಮಾತನ್ನ ಓಪನ್ ಆಗಿ ಹೇಳ್ತಿದ್ದಾರೆ. ಅದೇನಂದ್ರೆ, ನೋಡಿ, ನಮ್ಮ ಭದ್ರತೆ ಅಥವಾ ಸೆಕ್ಯೂರಿಟಿ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ಬರುವಂತ ವರ್ಷಗಳಲ್ಲಿ ನಮ್ಮ ದೇಶದ ಅತಿ ದೊಡ್ಡ ಯೋಜನೆಗಳೇ ಅಪಾಯಕ್ಕೆ ಸಿಲುಕಬಹುದು ಅಂತ. ಸೊ ಇದಕ್ಕೆ ಮುಖ್ಯ ಕಾರಣ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಿರೋ ಜಗಳ. ಹಾಗೂ ಈ ಸಂಘರ್ಷ ಇಡೀ ಗಲ್ಫ್ ಪ್ರದೇಶದ ಸುರಕ್ಷತೆಯನ್ನೇ ಪ್ರಶ್ನೆ ಮಾಡುವಂತೆ ಮಾಡಿದೆ. ಗೆಳೆಯರಿ, ಇತ್ತೀಚೆಗೆ ನಡೆದ ಕೆಲವು ಡ್ರೋನ್ ಮತ್ತು ಮಿಸೈಲ್ ದಾಳಿಗಳು ಒಂದು ಸತ್ಯವನ್ನ ಜಗತ್ತಿಗೆ ತೋರಿಸಿಕೊಟ್ಟಿವೆ. ಹಾಗೂ ಇವತ್ತಿನ ಆಧುನಿಕ ಯುದ್ಧಗಳು ಬರೀ ಗಡಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಈಗ ಶತ್ರುಗಳು ಯಾವುದೇ ದೇಶದ ಆರ್ಥಿಕ ಕೇಂದ್ರಗಳನ್ನ, ತೈಲ ಬಾವಿಗಳನ್ನ ಅಥವಾ ಎಣ್ಣೆಯ ಸಂಗ್ರಹಗಳನ್ನ ಮತ್ತು ಭವಿಷ್ಯಕ್ಕಾಗಿ ಕಟ್ಟುತ್ತಿರುವ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನೇ ನೇರವಾಗಿ ಟಾರ್ಗೆಟ್ ಮಾಡಬಹುದು. ಸೊ ಇದೇ ಕಾರಣಕ್ಕೆ ಈಗ ಸೌದಿ ಅರೇಬಿಯಾ ಮತ್ತು UAE ಎರಡೂ ಕೂಡ ತಮ್ಮ ರಕ್ಷಣಾ ತಂತ್ರಗಾರಿಕೆಯ ಬಗ್ಗೆ ಮತ್ತೆ ಯೋಚನೆ ಮಾಡೋಕೆ ಶುರು ಮಾಡಿವೆ. ಗೆಳೆಯರೆ, ಕಳೆದ ಕೆಲವು ವರ್ಷಗಳಿಂದ ಈ ದೇಶಗಳು ತಮ್ಮ ಅಭಿವೃದ್ಧಿಯ ಬಗ್ಗೆ ದೊಡ್ಡ ದೊಡ್ಡ ಕನಸುಗಳನ್ನ ಕಂಡಿದ್ದವು. ಫಾರ್ ಎಕ್ಸಾಂಪಲ್, ಸೌದಿ ಅರೇಬಿಯಾ ತನ್ನ ವಿಷನ್ 2030 ಅಡಿಯಲ್ಲಿ ದೇಶವನ್ನ ಕೇವಲ ಪೆಟ್ರೋಲ್, ಡೀಸೆಲ್ ಅಥವಾ ತೈಲದ ಮೇಲೆ ಅವಲಂಬಿತವಾಗಿ ಇಡಬಾರ್ದು ಅಂತ ನಿರ್ಧರಿಸಿ ಬೇರೆ ಬೇರೆ ಆದಾಯದ ಮೂಲಗಳನ್ನ ಹುಡುಕ್ತಾ ಇದೆ. ಹಾಗೂ ಇದೇ ಯೋಜನೆಯ ಭಾಗವಾಗಿ ನ್ಯೂಯೋಮ್ ಸಿಟಿ ಅನ್ನುವ ಭವಿಷ್ಯದ ನಗರವನ್ನೇ ಅಲ್ಲಿ ಕಟ್ಟಲಾಗ್ತಾ ಇದೆ. ಇನ್ನೊಂದು ಕಡೆ UAE ಕೂಡ ತನ್ನ ನಗರಗಳನ್ನು ಜಾಗತಿಕ ಹೂಡಿಕೆಯ ಕೇಂದ್ರಗಳನ್ನಾಗಿ ಮಾಡಿದೆ. ಗೆಳೆಯರೆ, ದುಬೈ ಮತ್ತು ಅಬುಧಾಬಿ ಅಂದ್ರೆ ಪ್ರಪಂಚದಲ್ಲಿ ಅತ್ಯಂತ ಸೇಫ್ ಮತ್ತು ಮಾಡರ್ನ್ ಸಿಟಿಗಳು ಅಂತ ಹೆಸರು ಮಾಡಿವೆ. ಪ್ರಪಂಚದಾದ್ಯಂತ ಇರುವ ಕೋಟ್ಯಾಧಿಪತಿಗಳು ಅಲ್ಲಿ ಪ್ರಾಪರ್ಟಿಗಳನ್ನು ಖರೀದಿ ಮಾಡ್ತಾರೆ. ಆದ್ರೆ ಈಗ ಅಲ್ಲಿ ನಿರ್ಮಾಣ ಆಗಿರೋ ಈ ಯುದ್ಧದ ಸನ್ನಿವೇಶ ಈ ಎಲ್ಲ ಕನಸುಗಳ ಮೇಲೂ ನೀರು ಸುರಿಯುವ ಅಪಾಯ ತಂದಿಟ್ಟಿದೆ. ಸೌದಿಯ ಪ್ರಮುಖ ಪತ್ರಕರ್ತ ಮತ್ತು ವಿಶ್ಲೇಷಕ ಆಗಿರುವ ಅಲಿ ಅಬ್ಬಾಸ್ ಅಲ್ ಅಹ್ಮದ್ ಅವರು ಈ ಬಗ್ಗೆ ತಮ್ಮ ಆತಂಕವನ್ನ ಹೊರಹಾಕಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಯಾವುದೇ ದೇಶದ ಹತ್ತಿರ ಗಟ್ಟಿಯಾದ ರಕ್ಷಣಾ ವ್ಯವಸ್ಥೆ ಇಲ್ಲ ಅಂದ್ರೆ ಅಲ್ಲಿ ಎಷ್ಟೇ ಅಭಿವೃದ್ಧಿ ಮಾಡಿದ್ರು ಅದಕ್ಕೆ ಬೆಲೆ ಇಲ್ಲ ಅಂತ. 15ರಿಂದ 20 ವರ್ಷ ಕಷ್ಟಪಟ್ಟು ಕಟ್ಟಿದ ಫ್ಯೂಚರ್ ಸಿಟಿಗಳು, ಆಯಿಲ್ ರಿಫೈನರಿಗಳು ಅಥವಾ ಎಕನಾಮಿಕ್ ಹಬ್ಗಳು ಕೇವಲ ಕೆಲವೇ ಕ್ಷಣಗಳಲ್ಲಿ ಧ್ವಂಸ ಆಗಬಹುದು. ಸೊ ಇದೇ ಕಾರಣಕ್ಕೆ ಸೌದಿ ಅರೇಬಿಯಾದ ಸೇನಾ ತಜ್ಞರು ಈಗ ಒಂದು ಹೊಸ ಮಾಡೆಲ್ ಅಥವಾ ಒಂದು ಹೊಸ ಮಾದರಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸೌದಿ ಸೇನೆಯ ಮಾಜಿ ಅಧಿಕಾರಿಯಾದ ಅಹಮದ್ ಹಸನ್ ಮೊಹಮ್ಮದ್ ಅಸಿರಿ ಅವರು ಒಂದು ನೇರವಾದ ಮಾತನ್ನ ಹೇಳಿದ್ದಾರೆ. ಸೌದಿ ಅರೇಬಿಯಾ ಇಷ್ಟು ದಿನ ತನ್ನ ರಕ್ಷಣೆಗಾಗಿ ಕೇವಲ ಪಾಶ್ಚಿಮಾತ್ಯ ದೇಶಗಳ ಸಿಂಗಲ್ ಸೋರ್ಸ್ ಮಾಡೆಲ್ ಅನ್ನ ನಂಬಿಕೊಂಡಿತ್ತು. ಅಂದ್ರೆ ಒಂದೇ ರೀತಿಯ ರಕ್ಷಣಾ ವ್ಯವಸ್ಥೆ ಅಥವಾ ಒಬ್ಬರೇ ಪಾರ್ಟ್ನರ್ ಮೇಲೆ ಡಿಪೆಂಡ್ ಆಗಿತ್ತು. ಆದರೆ ಈಗ ಕಾಲ ಬದಲಾಗಿದೆ, ಈ ಪದ್ಧತಿಯನ್ನು ಬದಲಾಯಿಸಲೇಬೇಕು ಅಂತ ಅವರು ಹೇಳಿದ್ದಾರೆ. ಹಾಗೂ ಇಲ್ಲಿ ಅತಿ ಮುಖ್ಯವಾದ ವಿಷಯ ಏನಂದ್ರೆ, ಅವರು ಭಾರತದ ಹೆಸರನ್ನ ಪ್ರಸ್ತಾಪ ಮಾಡಿರೋದು. ಅವರು ಹೇಳೋ ಪ್ರಕಾರ ಸೌದಿ ಅರೇಬಿಯಾಕ್ಕೆ ಈಗ ಮಲ್ಟಿ ಲೇಯರ್ಡ್ ಮತ್ತು ಇಂಟಿಗ್ರೇಟೆಡ್ ಏರ್ ಅಂಡ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ನ ಅಗತ್ಯ ಇದೆ. ಹಾಗೂ ಈ ವಿಷಯದಲ್ಲಿ ಭಾರತ ಇಡೀ ಜಗತ್ತಿಗೆ ಒಂದು ಮಾದರಿಯಾಗಿದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಭಾರತ ತನ್ನ ಗಡಿಗಳಲ್ಲಿ ಡ್ರೋನ್ ಮತ್ತು ಮಿಸೈಲ್ ದಾಳಿಗಳನ್ನು ಎದುರಿಸುವುದಕ್ಕಾಗಿ ಮಾಡಿಕೊಂಡಿರುವ ತಯಾರಿ ಹಲವು ದೇಶಗಳಿಗೆ ಪಾಠವಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಭಾರತ ತನ್ನ ಏರ್ ಡಿಫೆನ್ಸ್ ಕೆಪಾಸಿಟಿಯನ್ನ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಮಾಡಿಕೊಂಡಿದೆ. ಭಾರತದ ರಕ್ಷಣಾ ವ್ಯವಸ್ಥೆ ಹೇಗಿದೆ ಅಂದ್ರೆ, ಅದು ಬೇರೆ ಬೇರೆ ಹಂತಗಳಲ್ಲಿ ಕೆಲಸ ಮಾಡುತ್ತೆ. ತುಂಬ ದೂರದಿಂದ ಬರೋ ದೊಡ್ಡ ಮಿಸೈಲ್ ಆಗಿರಲಿ ಅಥವಾ ಹತ್ತಿರದಿಂದ ಬರೋ ಸಣ್ಣ ಡ್ರೋನ್ ಆಗಿರಲಿ, ಎಲ್ಲವನ್ನ ಟ್ರ್ಯಾಕ್ ಮಾಡಿ ಆಕಾಶದಲ್ಲಿ ಉರುಳಿಸುವ ಶಕ್ತಿ ಭಾರತಕ್ಕಿದೆ. ಹಾಗೂ ಇದನ್ನೇ ಮಲ್ಟಿ ಲೇಯರ್ ಸೆಕ್ಯೂರಿಟಿ ಅಥವಾ ಇಂಟಿಗ್ರೇಟೆಡ್ ಏರ್ ಅಂಡ್ ಮಿಸೈಲ್ ಡಿಫೆನ್ಸ್ IAMD ಅಂತ ಕರೆಯೋದು. ಹಾಗೇನೇ ಈಗ ಸೌದಿ ಎಕ್ಸ್ಪರ್ಟ್ಸ್ಗಳು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಮ ತೈಲ ಬಾವಿಗಳು, ದೊಡ್ಡ ದೊಡ್ಡ ನಗರಗಳು ಮತ್ತು ನಾವು ಕಟ್ಟುತ್ತಿರುವ ಹೊಸ ಪ್ರಾಜೆಕ್ಟ್ಗಳನ್ನ ಉಳಿಸಿಕೊಳ್ಳಬೇಕು ಅಂದ್ರೆ ನಾವು ಕೂಡ ಭಾರತದ ತರಾನೇ ಸಿಸ್ಟಮ್ ಅನ್ನ ಮಾಡ್ಕೋಬೇಕು. ಯಾಕಂದ್ರೆ ಈಗಿರೋ ಥ್ರೆಟ್ ಅಥವಾ ಅಪಾಯ ಬರೀ ಯುದ್ಧದಿಂದ ಅಷ್ಟೇ ಅಲ್ಲ, ಯಾವಾಗ ಬೇಕಾದ್ರೂ ಹಾರಿ ಬರೋ ಡ್ರೋನ್ ಮತ್ತು ಮಿಸೈಲ್ ದಾಳಿಗಳಿಂದಲೂ ಇದೆ. ಸೊ ನೋಡಿ ಗೆಳೆಯರೆ, ಇರಾನ್ ದೇಶದ ಹತ್ತಿರ ಇರೋ ಎಷ್ಟೋ ಮಿಸೈಲ್ಗಳು ತುಂಬಾ ದೂರದಿಂದ ಬರ್ತಾವೆ. ಅವುಗಳನ್ನ ತಡೆಯೋಕೆ ಸ್ವಲ್ಪ ಟೈಮ್ ಸಿಗತ್ತೆ. ಆದರೆ ನಮ್ಮ ಡಿಫೆನ್ಸ್ ಸಿಸ್ಟಮ್ ವೀಕ್ ಇದ್ರೆ ಆ ಮಿಸೈಲ್ಗಳು ಬಂದು ಬಿದ್ದೇ ಬಿಡ್ತಾವೆ. ಸೊ ಇದಕ್ಕೆ ಉಲ್ಟಾ ಎನ್ನುವಂತೆ ಭಾರತ ತನ್ನ ಅಕ್ಕಪಕ್ಕದ ಅಪಾಯಗಳನ್ನು ಗಮನದಲ್ಲಿಟ್ಟುಕೊಂಡು ಎಂಥ ಸ್ಟ್ರಾಟಜಿ ಮಾಡಿದೆ ಅಂದರೆ, ಅಲ್ಲಿ ರೆಡಾರ್ಗಳು, ಇಂಟರ್ಸೆಪ್ಟರ್ ಮಿಸೈಲ್ಗಳು, ಏರ್ ಡಿಫೆನ್ಸ್ಗಳು ಮತ್ತು ನೆಟ್ವರ್ಕ್ ಸಿಸ್ಟಮ್ಗಳು ಎಲ್ಲವೂ ಒಟ್ಟಿಗೆ ಕೆಲಸ ಮಾಡ್ತಾವೆ. ಸೊ ಅದಕ್ಕಾಗಿ ಗೆಳೆಯರೆ, ಇದೇ ಕಾರಣಕ್ಕೆ ಈಗ ಮಿಡಲ್ ಈಸ್ಟ್ನಲ್ಲಿ ಭಾರತದ ರಕ್ಷಣಾ ಮಾದರಿಯ ಬಗ್ಗೆ ಜೋರು ಚರ್ಚೆ ನಡೀತಾ ಇದೆ. ಸೌದಿ ಅರೇಬಿಯಾ ಸಮಯ ಇರುವಾಗಲೇ ತನ್ನ ರಕ್ಷಣಾ ತಂತ್ರವನ್ನ ಬದಲಾಯಿಸಿಕೊಳ್ಳದಿದ್ರೆ ಅವರ ದೊಡ್ಡ ದೊಡ್ಡ ಆರ್ಥಿಕ ಪ್ರಾಜೆಕ್ಟ್ಗಳು ಮಣ್ಣು ಪಾಲಾಗಬಹುದು ಅಂತ ಅಲ್ಲಿನ ತಜ್ಞರೇ ಒಪ್ಪಿಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಗೆಳೆಯರೆ, ಈಗ ಇಡೀ ಪ್ರಪಂಚದ ಕಣ್ಣು ಸೌದಿ ಅರೇಬಿಯಾದ ಮೇಲಿದೆ.
ಹಾಗಾದ್ರೆ ಅವರು ನಿಜವಾಗ್ಲೂ ತಮ್ಮ ರಕ್ಷಣಾ ಪಾಲಿಸಿಯನ್ನ ಚೇಂಜ್ ಮಾಡ್ತಾರಾ? ಒಂದ್ ವೇಳೆ ಗೆಳೆಯರೇ ಅವರು ಭಾರತದ ದಾರಿಯನ್ನ ಅನುಸರಿಸಿದ್ರೆ ಅದು ಮಧ್ಯಪ್ರಾಚ್ಯದ ಭದ್ರತಾ ರಾಜಕೀಯವನ್ನೇ ಸಂಪೂರ್ಣವಾಗಿ ಬದಲಾಯಿಸಬಹುದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.